ಸ್ವಾಮೀಜಿಯವರು. ಆದ್ರೆ ನಮ್ಮ ಸ್ವಾಮಿಗಳಿಗೆ ಬಂಗಾರದ ಆಸೆ ಬಿಟ್ಟಿಲ್ಲ. ಕಿವಿಯಲ್ಲಿ ಬಂಗಾರ ಮೂರು, ಕೈಯಲ್ಲಿ 4 ಪಟ್ಟಿ ಉಂಗುರ, ಚೈನ, ಅದು ಚೈನ್ ಹಗ್ಗದಂಗೆ ಇರ್ತದೆ. ಇಂಥ ಅನೇಕ ಸ್ವಾಮಿಗಳು ನೋಡ್ತಾ ಇದ್ದೀವಿ ನಾವು. ಎಲ್ಲರಿಗೂ ಆಸೆ, ಒಬ್ಬ ಸನ್ಯಾಸಿಯಿಂದ ಹಿಡಿದ ಒಬ್ಬ ಗೃಹಲಕ್ಷ್ಮಿಯವರಿಗೆ ಎಲ್ಲರಿಗೂ ಸಣ್ಣ ಮಕ್ಕಳಿಗೆ ತಿಳಕ್ಕೆ ಬಂದರೆ ಈ ಬಂಗಾರದ ಆಸೆ. ಇಂಥ ಒಂದು ಬಂಗಾರದ ಆಸೆಗೆ ಬಲಿಯಾದಂಥ ನಮ್ಮ ರಣ್ಯಾರಾವ್ ಈಗಂತ ತನಿಖೆ ಒಳಗಾಗಿದ್ದಾರೆ. ತಪ್ಪಿಸಿಕೊಳ್ಳೋ ಸ್ಥಿತಿ ಒಳಗಿಲ್ಲ. ಯಾಕಂದ್ರೆ ಭಾಳ ದೊಡ್ಡದೇ ಬೆಳೀತಾ ಇದೆ ಇದು. ಆದರೆ ಹಿಂದೆ ನಾಳೆ ಅವರು ಅದರಿಂದ ಉಳ್ಕೊಂಡು ಬರ್ತಾರೋ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಈ ದೇಶದೊಳಗೆ ಅಧಿಕಾರ ಇತ್ತಪ್ಪ ಅಂದ್ರೆ ಬೇಕಾದನ್ನು ಮಾಡ್ಬೋದು ನೀವು ಅನ್ನುವಂಥ ವಾತಾವರಣದ. ಆದರೂ ಇದು ರೆಡ್ ಹ್ಯಾಂಡಾಗಿ ಎಲ್ಲ ಪೂರ್ಣ ಪ್ರಮಾಣದಲ್ಲೇ ಸರ್ಕಾರಕ್ಕೆ ಸಿಗ್ತಾ ಹೊರಟಿರೋದ್ರಿಂದಾಗೆ ತನಿಖೆ ಇನ್ನೂ ಜೋರಾಗೋದ್ರಿಂದಾಗೆ ಈ DRI ಏನಿದೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿದ್ದು ಅದು ಇನ್ವೆಸ್ಟಿಗೇಷನ್ ಜೋರು ಮಾಡಿದ್ರಿಂದಾಗಿ ಅನೇಕರು ಇನ್ನೂ ಸಿಗುವ ಸಾಧ್ಯತೆಗಳಿದ್ದಾವೆ. ಸ್ವಾಮೀಜಿಗಳು ಒಂದು 3 ಜನ ಮತ್ತು ಇನ್ನುಳಿದವರು ಇನ್ನೂ ಹಲವು ಜನ ಸಿಗುವ ಸಾಧ್ಯತೆಗಳಿದ್ದಾವೆ ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಈ ನಮ್ಮ ನೈರೋಬಿ ಅಥವಾ ಕೆನ್ಯಾ, ಇನ್ನುಳಿದ ದಕ್ಷಿಣ ಅಮೇರಿಕಾ, ಮೆಕ್ಸಿಕೋ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಇನ್ನುಳಿದ ದೇಶಗಳಿಂದ ಅಲ್ಲಿಯೇ ಗಣಿಗಳಿಂದ ಬರ್ತಿರುವಂಥ ಬಂಗಾರ ಅದು ದುಬೈ ಮತ್ತು ಅಬುದಾಬಿ ಮೂಲಕ ಬೇರೆ ಬೇರೆ ದೇಶಕ್ಕೆ ಹೋಗ್ತದೆ ಅನ್ನೋದು ಈಗಂತೂ ಸ್ಪಷ್ಟ ಚಿತ್ರಣ ಕಂಡು ಬಂದಂಗೆ ಆಗ್ಯದ. ಹಾಗಂತೇಳಿ ನಿಲ್ತದನ ಭವಿಷ್ಯದಲ್ಲಿ ಅನ್ನೋ ಸಹಿತ ಅಷ್ಟೇ ಪ್ರಶ್ನೆ ಅದ. ಯಾಕಂದ್ರೆ ಮನುಷ್ಯನ ಸ್ವಭಾವನೇ ಬಂಗಾರ ನೋಡಿದ ತಕ್ಷಣ ಕರೆಗೆ ಹೋಗಿಬಿಡುವಂಥದ್ದು. ಹೀಗಾಗಿ ಈ ಒಂದು ಕಳ್ಳತನದ ಹಾದಿಯಲ್ಲಿ ಬಂಗಾರ ಗಳಿಸುವಂಥದ್ದು, ಆಸ್ತಿ ಗಳಿಸುವಂಥದ್ದು ನಮ್ಮ ಜನರಿಂದ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಯಾವಾಗಲೂ ಪ್ರಶ್ನೆ ಅದ ಇದು. ಯಾಕಂದರೆ ಯಾವ ಕಾಲಕ್ಕೂ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆಯ ಆಡಳಿತ ನಮಗೆ ಸಿಕ್ಕೇ ಇಲ್ಲ. ಪ್ರಾಮಾಣಿಕತೆಗಾಗಿ ಇಡೀ ದೇಶ ಸಿಕ್ಕಿಲ್ಲ, ಅದು ಒಂದು ರಾಜ್ಯ ಸಿಕ್ಕಿಲ್ಲ. ಅಪ್ರಾಮಾಣಿಕರು ಅವ್ರಿದ್ದಂಥವ್ರು ಅಪ್ರಾಮಾಣಿಕ ಹಾಜರು ಹೇಳ್ಕೊಡ್ತಾರೆ, ಕಳ್ಳತನ ಹೇಳ್ಕೊಡ್ತಾರೆ. ಹೀಗಾಗಿ ಇವತ್ತು ನಾವು ಈ ಫೀಲ್ಡ್ದಾಗ ಸೋಲ್ತಾ ಇದ್ವಿ. ಮಕ್ಕಳಿಗೆ ಉದ್ಯೋಗ ಕೊಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಮರ್ತಿದ್ದನ ಎಲ್ಲಿಪ್ಪ ಅಂದ್ರೆ ನಾವು ಎಡವಿದ್ದು ಎಲ್ಲಿಪ್ಪ, ನಾವು ಕೃಷಿಗೆ ಪೂರ್ಣ ಪ್ರಮಾಣದ ಒಂದು ಏನಪ್ಪ ಅಂದ್ರೆ ಮಾರ್ಕೆಟ್ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅದು ನಾವು ಮಾಡೇ ಇಲ್ಲ ಮತ್ತು ಮುಂದೆ ಮಾಡುವ ಆಶೆನೂ ಇಲ್ಲ. ಯಾಕಂದರೆ ಇವತ್ತು ವ್ಯವಸ್ಥೆ ಬೇರೆನೇ ಬೆಳೆದು ಬಿಟ್ಟದ.